ನನ್ನ ಹೆಂಡತಿಗೆ ಸಮಾಧಾನ ಮಾಡಿ ಬುದ್ಧಿ ಹೇಳ್ತಿದ್ದೀನಿ ಅಂತ ಹಮ್ಮಿನಿಂದ ಹೇಳಿ ಸುರಕ್ಷಾಳ ಭುಜದ ಸುತ್ತ ಕೈ ಹಾಕಿ ಇನ್ನು ಹತ್ರ ಹೇಳ್ಕೊಂಡ ಸಾಮ್ರಾಟ್. ರಾಮಕೃಷ್ಣ ಅವರು, ತಾಯಿ ಸುರಕ್ಷಾ ನೀನೇ ಹೇಳಮ್ಮ, ಇವನನ್ನ ಏನಾದರೂ ಹೆದರಿಸ್ತಿದ್ದಾನಾ ಅಂತ ಮಗಳನ್ನ ಕೇಳ್ತಿದ್ರೆ, ಹಸಲಿಗೆ ರಾಮಕೃಷ್ಣ ಮಾತುಗಳನ್ನೇ ಪತ್ತೆ ಹಚ್ಚಿದವನಂತೆ ಬಾಗಿಲು ತೆರೆದುಕೊಂಡು ಒಳಗಡೆ ಹೋಗ್ಬಿಟ್ಟ ಸಾಮ್ರಾಟ್. ಮಂಚದ ಮೇಲೆ ಪ್ರಜ್ಞೆ ಇಲ್ಲದೆ ಶೂನ್ಯವನ್ನು ನೋಡ್ತಾ ಹೊರಗಿನ ಪ್ರಪಂಚದ ಅರಿವೇ ಇಲ್ಲದೆ ಕಾಣ್ತಾ ಇದ್ದಿದ್ರು ಯಾರಿಗೂ ಪ್ರತಿಕ್ರಿಯೆ ನೀಡಿದ ಸ್ಥಿತಿಯಲ್ಲಿದ್ದ ವೈಶಾಲಿ ಅವರ ಕೈ ಹಿಡ್ಕೊಂಡು ಅದೇ ಮಂಚದ ಮೇಲೆ ಆಕೆ ಪಕ್ಕದಲ್ಲಿ ಕೂತು, ವೈಶು, ಇಷ್ಟು ದಿನ ನಮ್ಮ ಸಾಮ್ರಾಟ್ ಮದುವೆ ಯಾವಾಗ ಆಗುತ್ತೆ, ನಿನಗೆ ಸೊಸೆ ಯಾವಾಗ ಬರ್ತಾಳೋ ಅಂತ ಕಾಯ್ತಿದ್ದೆ ಅಲ್ವಾ? ನಿನಗೆ ಗೊತ್ತಾ ವೈಶು, ನಮ್ಮ ಸಾಮ್ರಾಟ್ ಮದುವೆ ಮಾಡ್ಕೊಂಡಿದ್ದಾನೆ, ಸೊಸೆ ಮಹಾಲಕ್ಷ್ಮಿ ಅಂತಿದ್ದಾಳೆ. ನೀನು ಸೊಸೆಯನ್ನು ನೋಡಿದ್ರೆ ಖಂಡಿತ ಬಿಡೋದೇ ಇಲ್ಲ ಗೊತ್ತಾ, ನಿನ್ನ ಸೊಸೆ ಅಷ್ಟು ಚೆನ್ನಾಗಿದ್ದಾಳೆ. ಅಷ್ಟೇ ಅಲ್ಲ, ನಿನಗೆ ಇನ್ನೊಂದು ವಿಷಯ ಗೊತ್ತಾ, ನಮ್ಮ ಮನೆಗೆ ಅತಿ ಶೀಘ್ರದಲ್ಲಿ ಪುಟಾಣಿ ಹೆಜ್ಜೆಗಳೊಂದಿಗೆ ವಾರಸುದಾರ ಕೂಡ ಬರ್ತಿದ್ದಾನೆ ಗೊತ್ತಾ. ಈ ದಿನಕ್ಕಾಗಿ ಯಾವಾಗ ಬರುತ್ತೋ ಅಂತ ಎಷ್ಟೋ ಪೂಜೆಗಳು ವ್ರತಗಳು ಮಾಡಿದ್ದೆ ನೀನು, ಆದರೆ ಆ ಸಮಯ ಬಂದಾಗ ನೀನು ಹೀಗೆ ಅನ್ನುತ್ತಾ ವೈಶಾಲಿಯವರ ಕೈ ಹಿಡಿದು ಬೇಸರದಿಂದ ಕಣ್ಣೀರು ಹಾಕ್ತಿದ್ದಾರೆ. ಆಗಲೇ ಬಾಗಿಲು ತೆರೆದುಕೊಂಡು ಒಳಗೆ ಬಂದ ಸಾಮ್ರಾಟ್ ಕೈ ಹಿಡಿದು ವೈಶಾಲಿಯವರ ಮಂಚದ ಹತ್ರ ಹೋಗಿ ಸಂಕಟ ಪಡ್ತಿದ್ದ ಶ್ರೀನಿವಾಸ್ ಅವರ ಭುಜದ ಮೇಲೆ ಕೈ ಇಟ್ಟು, ಡ್ಯಾಡಿ ಪ್ಲೀಸ್ ಅಂದ ಸಾಮ್ರಾಟ್ ಕರೆಯಿಂದ ಕಣ್ಣನ್ನು ಒರೆಸ್ಕೊಂಡು ತನ್ನ ಭುಜದ ಮೇಲಿದ್ದ ಸಾಮ್ರಾಟ್ ಕೈ ಹಿಡಿದು ಹಿಂದೆ ತಲೆ ತಿರುಗಿಸಿ ಸಾಮ್ರಾಟ್ ಜೊತೆ ಸುರಕ್ಷಾ ಕೂಡ ಬಂದಿರೋದು ನೋಡಿ ವೈಶಾಲಿ ಅವರ ಪಕ್ಕದಿಂದಿದ್ದು, ಸುರಕ್ಷಾ ನೀನು ಕೂಡ ಬಂದಿಯಮ್ಮ, ಯಾಕಮ್ಮ ಇಷ್ಟು ಶ್ರಮಪಟ್ಟು ಮೆಟ್ಟಲತ್ತು ಬಂದೆ ಅನ್ನುತ್ತಾ ಆಕೆ ತಲೆ ಮೇಲೆ ಕೈ ಇಟ್ಟು ಸವರ್ತಾ, ಈಗ ನಿನಗೆ ಹೇಗಿದೆಯಮ್ಮ, ತಿಂಡಿ ತಿಂದಾ ಅಂದರು. ಹ್ಞೂ ಅಂತ ತಲೆ ಅಡ್ಡ ಆಡಿಸಿ ಮಂಚದ ಮೇಲೆ ಯಾವುದೇ ಚಲನೆ ಇಲ್ಲದೆ ಇದ್ದು ವೈಶಾಲಿ ಅವರನ್ನ ನೋಡಿದ್ಲು. ಬಿಳಿ ಬಣ್ಣದ ಮೈಕಾಂತಿ, ದೊಡ್ಡ ದೊಡ್ಡ ಕಣ್ಣುಗಳು, ದೊಡ್ಡ ಬೊಟ್ಟು, ಹರಿತವಾದ ಮೂಗು, ಲಕ್ಷ್ಮಿ ಕಳೆ ತುಂಬಿ ತುಳುಕ್ತಿರೋ ಆಕೆಯ ಮುಖ. ಚಿಕಿತ್ಸೆಗಾಗಿ ಯಾವಾಗಲೂ ಆಕೆಯನ್ನು ನೈಟಿಯಲ್ಲಿಯೇ ಇರಿಸಿರ್ತಾರೆ. ಹಾಗೆ ಮಾಮೂಲಿ ನೈಟಿಯಲ್ಲಿಯೇ ಇದ್ದರೂ ವೈಶಾಲಿ ಅವರು ತುಂಬ ಸುಂದರವಾಗಿ ಕಾಣ್ತಿದ್ದಾರೆ. ಸಾಮ್ರಾಟ್ ಮಂಡಿಯೂರಿ ಕೂತು ಆಕೆ ಕೈ ಹಿಡಿದು, ಅಮ್ಮ ನೋಡು, ನಿನ್ನ ಸೊಸೆ ಬಂದಿದ್ದಾಳೆ. ನೀನು ಯಾವಾಗಲೂ ಕೇಳ್ತಿದ್ದೀಯಲ್ಲಮ್ಮ ಮದುವೆ ಯಾವಾಗ ಮಾಡ್ಕೊಳ್ತೀಯಾ ಅಂತ, ನೋಡು ನಾನು ಮದುವೆ ಮಾಡ್ಕೊಳ್ತೀನಿ, ನಿನಗಾಗಿ ಸೊಸೆಯನ್ನು ಕರ್ಕೊಂಡು ಬಂದಿದ್ದೀನಿ, ಒಂದು ಸಲ ಎದ್ದು ನಿನ್ನ ಸೊಸೆಯನ್ನು ನೋಡಮ್ಮ ಅಂತ ಗದ್ಗದಿತ ಧ್ವನಿಯಲ್ಲಿ ಅಮ್ಮನನ್ನು ಕರೀತಾ ಇದ್ದರೆ ಸುರಕ್ಷಾ ಸಾಮ್ರಾಟ್ನನ್ನು ಆಶ್ಚರ್ಯದಿಂದ ರೆಪ್ಪೆ ಬಡಿದೆ ನೋಡ್ತಿದ್ಲು. ಸಾಮ್ರಾಟ್ ಮಂಡಿಯೂರಿ ಕೂತು ಆಕೆ ಕೈ ಹಿಡಿದು, ಅಮ್ಮ ನೋಡು ನಿನ್ನ ಸೊಸೆ ಬಂದಿದ್ದಾಳೆ, ನೋಡಮ್ಮ ನಾನು ಮದುವೆ ಮಾಡ್ಕೊಂಡಿದ್ದೀನಿ, ಒಂದೇ ಒಂದು ಸಲ ಎದ್ದು ನಿನ್ನ ಸೊಸೆಯನ್ನು ನೋಡಮ್ಮ ಅಂತ ಒಂದೇ ಸಮ ಅವರ ಅಮ್ಮನನ್ನು ಬೇಡ್ತಿದ್ರೆ ಸುರಕ್ಷಾ ಆಶ್ಚರ್ಯದಿಂದ ನೋಡ್ತಿದ್ಲು. ಹಾಗೆ ಕಲ್ಲಿನಂತೆ ನಿಂತಿದ್ದ ಸುರಕ್ಷಾಳ ಕೈ ಹಿಡಿದು ಮಂಚದ ಮೇಲೆ ಅಮ್ಮನ ಪಕ್ಕದಲ್ಲೇ ಕೂರಿಸಿ ಸುರಕ್ಷಾಳ ಕೈನ ವೈಶಾಲಿ ಅವರ ಕೈಯಲ್ಲಿಟ್ಟು, ಅಮ್ಮ ಒಂದು ಸಲ ನೋಡಮ್ಮ ನಿನ್ನ ಸೊಸೆ ಅನ್ನುತ್ತಾ ಆಕೆ ಕೈಯಲ್ಲಿದ್ದ ಸುರಕ್ಷಾಳ ಕೈಯನ್ನು ಹಾಗೆ ವೈಶಾಲಿಯವರ ಮುಷ್ಟಿಯಲ್ಲಿ ಮುಚ್ಚಲು ಪ್ರಯತ್ನಿಸ್ದ. ಆದರೆ ಆಕೆಯ ದೇಹ ಚಲಿಸದೆ ಎಷ್ಟೋ ತಿಂಗಳುಗಳೇ ಕಳೆದಿವೆಯಲ್ವೇ, ಆಕೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸಾಮ್ರಾಟ್ ಮುಚ್ಚಿದ ಮುಷ್ಟಿ ಅವನ ಕೈ ದೂರ ಆಗ್ತಿದ್ದಂತೆ ಸಡಿಲಗೊಳಿಸಿದ್ರು ವೈಶಾಲಿ. ಅದನ್ನು ನೋಡಿ ಕಣ್ಣಲ್ಲಿ ತುಂಬ್ತಿದ್ದ ನೀರನ್ನು ಒರೆಸ್ಕೊಳ್ತಾ, ಏನಮ್ಮ ನನ್ನ ಮೇಲೆ ಕೋಪ ಬಂದಿದೆಯಾ, ನಿನಗೆ ಹೇಳಿದೆ ಮದುವೆ ಆದೆ ಅಂತ, ಸಾರಿ ಅಮ್ಮ ನನ್ನ ಕ್ಷಮಿಸಮ್ಮ ಅಂದ ನೋವಿನಿಂದ ತಲೆ ತಗ್ಗಿಸಿ. ಸಾಮ್ರಾಟ್ನ ನೋವನ್ನು ನೋಡ್ತಾ ಇದ್ದ ಶ್ರೀನಿವಾಸ್ ಅವರ ಕಣ್ಣಲ್ಲೂ ನೀರು ತುಂಬ್ತಾ ಇದ್ದರೆ ಸುರಕ್ಷಾ ಕುಟುಂಬದವರಲ್ಲಿ ಮಾತ್ರ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ. ಸಾಮ್ರಾಟ್, ಅಮ್ಮ ನಿನಗೆ ಇನ್ನೊಂದು ವಿಷಯ ಗೊತ್ತಾ ಅಮ್ಮ, ನಿನಗಾಗಿ ಮೊಮ್ಮಗ ಬರ್ತಿದ್ದಾನೆ ನಮ್ಮ ವಿಜ್ಜು ಅನ್ನಲು ಹೋಗಿ ಅಲ್ಲೇ ಇದ್ದ ಸುರಕ್ಷಾ ಕಡೆ ನೋಡಿ ಆ ಮಾತನ್ನು ಗಂಟಲಲ್ಲೇ ನುಂಗ್ಬಿಟ್ಟ. ಆ ನೋವನ್ನೆಲ್ಲ ಹತೋಟಿಗೆ ತಂದುಕೊಂಡು ಲಲಿತಾ ಅವ್ರ ಕಡೆ ನೋಡಿ, ಆಂಟಿ ನಮ್ಮ ಮಮ್ಮಿ ಅಂತ ತೋರಿಸಿ ಮನುಷ್ಯರ ಹಂಗಿಲದ ಲೋಕದಲ್ಲಿರೋ ವೈಶಾಲಿ ಅವರಿಗೆ, ಅಮ್ಮ ಇವಳು ನಿನ್ನ ಸೊಸೆ ಸುರಕ್ಷಾ, ಈಕೆ ಸುರಕ್ಷಾಳ ಅಮ್ಮ ಲಲಿತಾ ಅವರು, ಇವರು ಸುರಕ್ಷಾಳ ತಂದೆ ರಾಮಕೃಷ್ಣ ಅವರು ಅಂತ ಆಕೆಗೆ ಪ್ರತಿಯೊಬ್ಬರನ್ನು ತೋರಿಸ್ತಾ ಹೇಳಿ, ಸಾರಿ ಅಮ್ಮ ನಿನಗೆ ಹೇಳಿದೆ ಮದುವೆ ಮಾಡಿಕೊಂಡೆ, ಆದರೆ ಅಂದಿನ ಸಂದರ್ಭದಲ್ಲಿ ಅನಿವಾರ್ಯವಾಗಿತ್ತು ಅಂತ ತಲೆ ತಗ್ಗಿಸ್ತಾ ಸಾಮ್ರಾಟ್ ಮಾತುಗಳನ್ನ ಕೇಳ್ತಿದ್ದ ರಾಮಕೃಷ್ಣ ಲಲಿತಾ ಸುರಕ್ಷಾ ಅವರ ಹಾಗೆ ನೋಡ್ತಿದ್ರು. 5 ನಿಮಿಷಗಳ ಕಾಲ ರೂಮ್ನಲ್ಲಿ ಸ್ಮಶಾನ ಮೌನ ಆವರಿಸ್ತು. ಆ ಮೌನವನ್ನು ಮುರಿತಾ ಸುರಕ್ಷಾ, ಹಸಲಿಗೆ ಆಂಟಿಗಿರೋ ಸಮಸ್ಯೆ ಏನು ಸಾಮ್ರಾಟ್, ಎಷ್ಟು ದಿನಗಳಿಂದ ಆಂಟಿ ಹೀಗಿದ್ದಾರೆ, ಹೇಗೆ ನಡೀತಿದ್ದು ಅಂತ ವೈಶಾಲಿ ಅವ್ರನ್ನ ನೋಡ್ತಾ ಕೇಳಿದ್ಲು.
ಆದರೆ ಸಾಮ್ರಾಟ್ ಮೌನವಾಗಿದ್ದನೇ ಹೊರತು ಸುರಕ್ಷಾಳ ಯಾವ ಒಂದು ಪ್ರಶ್ನೆಗೂ ಉತ್ತರ ನೀಡಲಿಲ್ಲ. ಯಾಕಂದರೆ ಅಲ್ಲಿನ ಯಾವುದೇ ಪ್ರಶ್ನೆಗೆ ಉತ್ತರ ನೀಡಬೇಕಂದ್ರೂ ಮೊದಲಿನಿಂದ ನಡೆದಿದ್ದು ಎಲ್ಲವನ್ನ ಹೇಳಬೇಕಾಗುತ್ತೆ. ಹಾಗೆ ಹೇಳೋದ್ರಿಂದ ಎಷ್ಟೋ ದಿನಗಳಿಂದ ಪ್ರಜ್ಞೆ ಇಲ್ಲದ ವೈಶಾಲಿ ಅವರಿಗಿಂತ ಸುರಕ್ಷಾಳಿಗೆ ಹೆಚ್ಚು ಅಪಾಯ. ಅದಕ್ಕೆ ವಿದ್ಯುಗೆ ಸಂಬಂಧಿಸಿದ ಯಾವುದೇ ವಿಷಯವನ್ನು ಸುರಕ್ಷಾ ಇರೋ ಪರಿಸ್ಥಿತಿಯಲ್ಲಿ ಹೇಳೋದಕ್ಕೆ ಸಾಮ್ರಾಟ್ಗೆ ಸಾಧ್ಯವಾಗ್ತಾ ಇಲ್ಲ. ಸಾಮ್ರಾಟ್ನ ಮೌನ ಸುರಕ್ಷಾಳಲ್ಲಿ ಕೋಪವನ್ನು ಇನ್ನೂ ಹೆಚ್ಚು ಮಾಡ್ತಿದ್ರೆ ಬದಲಾಗ್ತಿರೋ ಆಕೆಯ ನಾಡಿ ಮಿಡಿತ ಆಕೆಗೆ ಅಪಾಯಕಾರಿ ಅಂತ ಅರ್ಥ ಮಾಡಿಕೊಂಡ ಸಾಮ್ರಾಟ್, ಸುರಕ್ಷಾ ಅದೆಲ್ಲ ಈಗ ಯಾಕೆ, ಅಮ್ಮನ ಬಗ್ಗೆ ನಾನು ನೋಡ್ಕೊಳ್ತೀನಿ, ನೀನು ಇದೆಲ್ಲ ಯೋಚಿಸಿ ಮತ್ತೆ ಸ್ಟ್ರೆಸ್ ತಗೋಬೇಡ ಅಂದ ಸಾಮ್ರಾಟ್. ತನ್ನನ್ನು ಹಾಗೆ ನಿರ್ಲಕ್ಷಿಸ್ತಾ ಇರೋದಕ್ಕೆ ಸಿಕ್ಕಾಪಟ್ಟೆ ಕೋಪ ಬರ್ತಿದ್ದ ಸುರಕ್ಷಾ ಸಾಮ್ರಾಟ್ನನ್ನು ನೋಡ್ತಾ, ಒಮ್ಮೆ ಆಂಟಿ ಔಷಧಿಗಳನ್ನೇನಾದರೂ ನನಗೆ ತೋರಿಸ್ತೀಯಾ ಅಂದ್ಲು. ಅಲ್ಲಿ ಶ್ರೀನಿವಾಸ್ ಅವರು ಇರೋದನ್ನು ನೋಡಿ ಕೋಪವನ್ನು ತಡ್ಕೊಂಡು ಹಾಂ ಅನ್ನುತ್ತಾ ವೈಶಾಲಿ ಅವರ ರಿಪೋರ್ಟ್ಗಳನ್ನ ಅವಳ ಕೈಗಿಟ್ಟ. ಆ ರಿಪೋರ್ಟ್ ನೋಡಿ ಸುರಕ್ಷಾಗೆ ವೈಶಾಲಿ ಅವರ ಸ್ಥಿತಿ ಅರ್ಥವಾಗಿ ಆಕೆಯ ಮೇಲೆ ಮರುಕ ಉಂಟಾಯಿತು. 10 ನಿಮಿಷಗಳ ನಂತರ ಸಾಮ್ರಾಟ್, ಸುರಕ್ಷಾ ನೀನು ಸ್ವಲ್ಪ ಹೊತ್ತು ರೆಸ್ಟ್ ತಗೋ ಹೋಗು ಅಂತ ಅವ್ರನ್ನ ಕೆಳಗೆ ಹೋಗಲು ಹೇಳಿ ಸಾಮ್ರಾಟ್ ಅಲ್ಲೇ ಉಳ್ಕೊಂಡ. ಅವ್ರು ಹೋದ್ಮೇಲೆ ಸಾಮ್ರಾಟ್ ವೈಶಾಲಿ ಅವರಿಗೆ ಬೆಳಗಿನ ತಪಾಸಣೆ ಮಾಡಿ ಕೆಲಸದವಳು ಜ್ಯೂಸ್ ತಂದಿದ್ದರಿಂದ ತಾನೇ ಹತ್ತಿರ ಇದ್ದು ಜ್ಯೂಸ್ ಕುಡಿಸಿ ಮಾತ್ರೆ ನೀಡಿ ಸ್ವಲ್ಪ ಹೊತ್ತು ಸುರಕ್ಷಾ ಬಗ್ಗೆ ಮಾತಾಡಿ ಹೊರಗಡೆ ಬಂದ. ವೈಶಾಲಿ ಅವರ ಬಳಿಯಿಂದ ಕೆಳಗೆ ಹೋದ ಸುರಕ್ಷಾ ಜೊತೆಗೆ ಆಕೆಯ ರೂಮ್ಗೆ ಹೋದ್ರು ಆಕೆಯ ತಂದೆ ತಾಯಿ. ಅಮ್ಮ, ಸುರಕ್ಷೆ ಏನಮ್ಮ ಆಕೆ ಪರಿಸ್ಥಿತಿ, ಈಗ ಆಕೆಗೆ ಹೇಗಾಗಿದೆ, ಅಸಲಿಗೆ ಯಾಕೆ ಆಕೆಗೆ ಹೀಗಾಯ್ತಂತೆ, ಆ ರಿಪೋರ್ಟ್ನಲ್ಲಿ ಏನಿದೆ, ಎಷ್ಟು ದಿನಗಳಲ್ಲಿ ಆಕೆ ಗುಣಮುಖ ಆಗ್ತಾರೆ ಅಂತ ಮನಸ್ಸಿನಲ್ಲಿದ್ದ ಎಲ್ಲ ಪ್ರಶ್ನೆಗಳನ್ನು ಸಾಲ ಕೇಳಿದರು ರಾಮಕೃಷ್ಣ ಅವರು. ಡ್ಯಾಡಿ, ಆಂಟಿಗೆ ಹಾಗಾಗಿ ಸುಮಾರು 8 ತಿಂಗಳುಗಳಾಗಿವೆ. ಯಾವುದೋ ಅಪಘಾತದಿಂದ ಹಾಗಾದಂತೆ ಕಾಣಿಸ್ತಾ ಇದೆ ಆ ರಿಪೋರ್ಟ್ನಲ್ಲಿ. ಆದರೆ ಅದಕ್ಕಿಂತ ಮೊದಲೇ ಆಕೆ ಮಾನಸಿಕ ಸಮತೋಲನ ಕಳ್ಕೊಂಡಿದ್ರು. ಆದರೆ ಮನೆಯಲ್ಲಿ ಅತ್ಯುತ್ತಮ ನರ್ತಜ್ಞ ಅಂತ ಹೆಸರಾದ ಮಗನಿದ್ರೂ ಆಕೆ ಮನಸ್ಸಿಗೆ ಸಮತೋಲನ ತಪ್ಪಿದೆ ಅಂದರೆ ನನಗೇನೋ ಸಂಶಯ. ಇನ್ನು ಇವನಿಗೂ ಕೂಡ ಅವರ ಅಮ್ಮ ಅಂದರೆ ತುಂಬ ಪ್ರೀತಿ ಇರುವಂತಿದೆ. ಅಂಥವು ನಿಂತ ಸ್ಥಿತಿಯಲ್ಲಿರೋ ತಾಯಿಯನ್ನು ಬಿಟ್ಟು ನನಗಾಗಿ 7 ತಿಂಗಳುಗಳಿಂದ ಭಾರತದಲ್ಲಿ ಯಾಕಿದ್ದಂತೆ. ಅಸಲಿಗೆ ಅವನು ಭಾರತಕ್ಕೆ ಬಂದ ಆರಂಭದಲ್ಲಿ, ಅಂದರೆ ಅವನು ಇಲ್ಲಿಗೆ ಬರೋದಕ್ಕೆ ಕೆಲವು ವಾರಗಳ ಮೊದಲೇ ಆಂಟಿಗೆ ಅಪಘಾತ ಆಗಿದ್ದರೆ ಅವ್ರನ್ನ ಬಿಟ್ಟು ಇವನು ಯಾಕೆ ಇಲ್ಲಿಗೆ ಬಂದ, ನನಗೇನೂ ಅರ್ಥ ಆಗ್ತಿಲ್ಲ. ಏನೋ ನಡೆದಿದೆ ಅಂತ ಅನ್ನಿಸ್ತಿದೆ, ಆದರೆ ಅದು ಏನಂತ ತಿಳಿತಿಲ್ಲ ಅಂತ ತಲೆ ಹಿಡ್ಕೊಂಡು ಕೂತ್ಲು ಸುರಕ್ಷಾ. ಆಗಲೇ ಬಾಗಿಲು ತೆರೆಕೊಂಡು ಒಳಗೆ ಬರ್ತಿದ್ದ ಸಾಮ್ರಾಟ್ ತಲೆ ಹಿಡಿದು ಕೂತಿದ್ದ ಸುರಕ್ಷಾಳನ್ನು ನೋಡಿ, ಸುರಕ್ಷಾ ನೀನು ಹೇಳಿದ್ನಲ್ಲ ನೀನು ಆ ವಿಷಯಗಳ ಬಗ್ಗೆ ಯೋಚಿಸ್ಬೇಡ ಅಂತ, ಆದರೂ ಯಾಕೆ ಪದೇ ಪದೇ ಬೇಡ ಅಂತ ಕೆಲಸವನ್ನೇ ಮಾಡ್ತಿದೀಯಾ ಎನ್ನುತ್ತಾ ರಾಮಕೃಷ್ಣ ಅವ್ರ ಕಡೆ ಕೋಪದಿಂದ ನೋಡ್ತಾ, ಯಾಕಿಲ್ಲಿ ಚರ್ಚೆ ಶುರು ಮಾಡಿ ನನ್ನ ಹೆಂಡತಿಗೆ ತಲೆನೋವು ತರ್ತಿದ್ದೀರಿ ಅಂದ ಸಿಟ್ಟಿನಿಂದ. ಸುರಕ್ಷಾಳ ಮುಂದೆ ಬಂದು ಆಕೆ ಹಣೆ ಮೇಲೆ ಒಂದು ಕೈ ಇಟ್ಟು ಇನ್ನೊಂದು ಕೈಯಿಂದ ನಾಡಿ ಚೆಕ್ ಮಾಡ್ತಾ, ತಲೆನೋವಾಗ್ತಿದ್ಯಾ ಅಂತ ಕೇಳ್ದ ಮೆಲ್ಲನೆ. ಸಾಮ್ರಾಟ್ನ ಕೈಯನ್ನು ಬಿಡಿಸ್ತಾ, ಈ ತಲೆನೋವು ಬಂದಿದೆ ನಿನ್ನಿಂದ ಅಂದ್ಲು. ಸಾಮ್ರಾಟ್ ನನ್ನ ಕಿರಿಕಿರಿಯಿಂದ ನೋಡ್ದ. ಪ್ಲೀಸ್ ಸುರಕ್ಷಾ, ಯಾವುದರ ಬಗ್ಗೆಯೂ ಅತಿಯಾಗಿ ಯೋಚಿಸ್ಬೇಡ, ನಿನಗಾಗಿ ನಮ್ಮ ಮಗುವಿಗಾಗಿ ಪ್ರಶಾಂತವಾಗಿರಲು ಪ್ರಯತ್ನಿಸು ಅಂದ ಸಾಮ್ರಾಟ್. ನೀನು ನನಗೆಷ್ಟು ದೂರ ಇದ್ದರೆ ನಾನು ಅಷ್ಟೇ ಪ್ರಶಾಂತವಾಗಿರ್ತೀನಿ, ಮೊದಲಿನಿಂದ ಹೋಗು, ನಿನ್ನ ನೋಡ್ತಿದ್ರೆ ನನಗೆ ಅಸಹ್ಯ ಅಂದ್ಲು. ಆದರೂ ಸಾಮ್ರಾಟ್ ಕಿರುನಗೆಯೊಂದಿಗೆ, ಓಕೆ ಸುರಕ್ಷಾ, ನಾನು ನಿನ್ನ ಕಾಣಿಸಲ್ಲ, ಆಫೀಸ್ಗೆ ಹೋಗ್ತಿದ್ದೀನಿ, ನೀನು ಪ್ರಶಾಂತವಾಗಿರು ಅಂತ ಹೇಳಿ ಮಧ್ಯಾಹ್ನ ತೆಗೆದುಕೊಳ್ಬೇಕಾದ ಔಷಧಿಗಳನ್ನ ತೋರಿಸಿ ಅವಳ ಕೆನ್ನೆ ಮೇಲೆ ಕೈ ಇಟ್ಟು ಸವರ್ತಾ, ಪ್ಲೀಸ್ ಸುರಕ್ಷಾ, ನಾನು ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸು. ನನ್ನ ಮೇಲೆ ಕೋಪ ಇದ್ದರೆ ನೀನೇ ಅಂದ್ಯಲ್ಲ ನಮ್ಮ ಪೋಷಕರ ಆರೋಗ್ಯ ಸರಿಯಾದ ಮೇಲೆ ಏನೋ ಮಾಡ್ತೀನಿ ಅಂತ, ನೀನೇನು ಮಾಡಿದ್ರೂ ನಾನು ಸಹಿಸ್ಕೊಳ್ಳೋದಕ್ಕೆ ಸಿದ್ಧ ಇದ್ದೀನಿ. ಆದರೆ ಅಲ್ಲಿವರೆಗೆ ಮಾತ್ರ ನೀನು ಯಾವುದರ ಬಗ್ಗೆ ಯೋಚಿಸ್ದೆ ನೆಮ್ಮದಿಯಿಂದ ಇರು ಅಂತ ಹೇಳಿ ಅಲ್ಲೇ ಇದ್ದ ಲಲಿತಾ ಅವರ ಕಡೆ ನೋಡಿ, ಆಂಟಿ, ಸುರಕ್ಷಾ ಔಷಧಿಗಳನ್ನ ಸರಿಯಾಗಿ ಬಳಸ್ತಿದ್ದಾಳೆಯೋ ಇಲ್ವೋ ಅಂತ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದೇ. ಮತ್ತು ಪ್ಲೀಸ್ ಆಂಟಿ, ಅವಳ ಹತ್ರ ಬೇರೆ ಯಾವುದೇ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಡಿ ಅಂತ ಹೇಳಿ, ಆಂಟಿ ನೀವು ಇಲ್ಲಿ ಯಾವುದೇ ತೊಂದರೆಯನ್ನು ಅನುಭವಿಸ್ಬೇಡಿ, ಇದು ನಿಮ್ಮ ಮನೇನೆ ಅಂತ ಮುಕ್ತವಾಗಿ ಇರಿ, ನಿಮ್ಗೇನು ಬೇಕಾದರೂ ಕೆಲಸದವ್ರನ್ನ ಕೇಳಿ, ಆಕೆಗೆ ಕನ್ನಡ ಚೆನ್ನಾಗಿ ಅರ್ಥ ಆಗುತ್ತೆ ಕೂಡ. ಸುರಕ್ಷಾಳಿಗಾಗಿ ಮಧ್ಯಾಹ್ನದ ಊಟ ಏನು ನೀಡಬೇಕು ಅಂತ ನಾನು ಅವಳಿಗೆ ಹೇಳಿಯೇ ಹೋಗ್ತೀನಿ, ಸರಿಯಾಗಿ 12ಕ್ಕೆ ಊಟ ನೀಡಿ ಅಂತ ಹೇಳಿ ಸುರಕ್ಷಾ ಕಡೆ ತಿರುಗಿ ಒಂದು ಪೇಪರ್ ಸುರಕ್ಷಾ ಕೈಗೆ ನೀಡ್ತಾ, ಸುರಕ್ಷಾ ಇದು ನಿನ್ನ ಆಹಾರದ ವೇಳಾಪಟ್ಟಿ, ಇದರಲ್ಲಿ ಯಾವುದಾದ್ರೂ ತಪ್ಪಿದರೆ ನಾನೇ ಹತ್ತಿರ ಇದ್ದು ತಿನ್ನಿಸ್ಬೇಕಾಗತ್ತೆ ಅಂತ ನಿಧಾನವಾಗಿ ಎಚ್ಚರಿಕೆ ನೀಡಿ, ಬಾಯ್ ಸುರಕ್ಷಾ, ನಾನು ಸಂಜೆ ಬರ್ತೀನಿ
ಜಾಗ್ರತೆ ಅಂತ ಹೇಳಿ ಮೇಲಿನ ಮಹಡಿಯಲ್ಲಿರೋ ತನ್ನ ರೂಮಿಗೆ ಹೋಗಿ ಆಫೀಸ್ ಲ್ಯಾಪ್ಟಾಪ್ ಬ್ಯಾಗ್ ಜೊತೆಗೆ ಸ್ಟೆಥೋಸ್ಕೋಪ್ ಕೂಡ ಬ್ಯಾಗ್ನಲ್ಲಿಟ್ಕೊಂಡು ಕೆಳಗೆ ಬಂದು ಕೆಲಸದವಳಿಗೆ ಮೇಲೆ ತನ್ನ ರೂಮ್ನಲ್ಲಿರೋ ತನ್ನ ಬಟ್ಟೆಗಳು ಅಗತ್ಯ ವಸ್ತುಗಳನ್ನ ಕೆಳಗಿನ ರೂಮ್ನಲ್ಲಿ ಜೋಡಿಸೋದಕ್ಕೆ ಹೇಳಿ ಆಫೀಸ್ಗೆ ಹೊರಟು ಹೋದ ಸಾಮ್ರಾಟ್. ಸಾಮ್ರಾಟ್ ಹೋಗ್ತಿದ್ದಂತೆ ಸುರಕ್ಷಾ ನಿಟ್ಟುಸಿರು ಬಿಡ್ತಾ ಅಮ್ಮಯ್ಯ ಹೋದ ಅಂತ ಬೇಸರದಿಂದ ಅಂದ್ಕೊಂಡು ರಾಮಕೃಷ್ಣ ಅವ್ರ ಜೊತೆ ಅದೇ ಚರ್ಚೆಯನ್ನು ಮತ್ತೆ ಮುಂದುವರಿಸಲು ಹೋದಾಗ ಲಲಿತಾ ಅವರು ಕೋಪದಿಂದ ಸುರಕ್ಷಾ ಸಾಕು, ಆ ಚರ್ಚೆನ ಅಲ್ಲೇ ಬಿಟ್ಬಿಡು ಅಂತ ಸಾಮ್ರಾಟ್ ಹೇಳಿದಾನಲ್ವಾ, ಯಾಕಿನ್ನೂ ಅದರ ಬಗ್ಗೆ ಯೋಚಿಸ್ತಿದ್ಯಾ, ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ ಅಂದರು. ಲಲಿತಾ ಅವರಿಗೂ ಕೂಡ ಸಾಮ್ರಾಟ್ ಪೂರ್ತಿ ವಿಷಯ ಹೇಳಿದ್ರಿಂದ ಅನಗತ್ಯವಾಗಿ ಮತ್ತೆ ಮಗಳು ಎಲ್ಲಿ ಒತ್ತಡಕ್ಕೆ ಒಳಗಾಗ್ತಾಳೋ ಎಂದು. ಸುರಕ್ಷಾ ಒತ್ತಡಕ್ಕೊಳಗಾದರೆ ರಕ್ತಸ್ರಾವವಾಗಿ ಗರ್ಭಪಾತವಾಗೋ ಸಾಧ್ಯತೆಗಳಿರುತ್ತವೆ. ಅದಕ್ಕೆ ಸಾಮ್ರಾಟ್ ಪದೇ ಪದೇ ಲಲಿತಾ ಅವ್ರಿಗೆ ಹೇಳಿದ್ದಾನೆ. ಅದಕ್ಕೆ ಸಾಮ್ರಾಟ್ ಅವಳು ಏನು ಹೇಳಿದ್ರು ಕೇಳ್ತಿದ್ದಾನೆ. ಸುರಕ್ಷಾ ಎಷ್ಟೇ ಬೈದರೂ ಸುಮ್ಮನಿದ್ದಾನೆ. ಇಲ್ಲಿ ಅವನ ಉದ್ದೇಶ ಕೇವಲ ಸುರಕ್ಷಾಳ ಆರೋಗ್ಯ ಮಾತ್ರ. ಅವನು ಹೇಳಿದರೆ ನಾವು ಕೇಳಬೇಕಾ ಲಲಿತಾ, ನಮ್ಮ ಮೇಲವನ ಆಜ್ಞೆ ಏನು ಅಂದರು ರಾಮಕೃಷ್ಣ ಅವ್ರ ಕೋಪದಿಂದ. ಗಂಡ ಅರ್ಥ ಮಾಡ್ಕೊಳ್ತಿಲ್ಲ ಅನ್ನೋ ಕೋಪದಲ್ಲಿ ಅವರ ಕಡೆ ಬೇಸರದಿಂದ ನೋಡ್ತಾ, ರೀ ನೀವು ಮೊದಲು ಹೊರಗೆ ಬನ್ನಿ, ಮಗಳು ವಿಶ್ರಾಂತಿ ಪಡೀತಾಳೆ ಅಂದರು ರಾಮಕೃಷ್ಣ ಅವ್ರನ್ನ ಕೋಪದಿಂದ ನೋಡುತ್ತಾ ಲಲಿತಾ. ಸುರಕ್ಷಾ ನೀವು ಸ್ವಲ್ಪ ಹೊತ್ತು ರೆಸ್ಟ್ ತಗೋ ಅಂತ ಸುರಕ್ಷಾಳಿಗೂ ಕೋಪದಿಂದ ಹೇಳಿ, ನೀವು ಕೂಡ ರಾತ್ರಿ ಎಲ್ಲ ನಿದ್ರೆ ಮಾಡದೆ ಕುಳಿತಿದ್ದೀರಲ್ಲ, ಇನ್ನು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೀರಿ, ನಡೀರಿ ಅಂತ ರಾಮಕೃಷ್ಣ ಅವರನ್ನ ಕರ್ಕೊಂಡು ಆ ರೂಮ್ನಿಂದ ಹೊರಗೆ ಹೋದ್ರು ಲಲಿತಾ. ರಾಮಕೃಷ್ಣ ಅವ್ರು ಹೋದ ತಕ್ಷಣ ವೈಶಾಲಿ ಅವ್ರ ಬಗ್ಗೆ ಯೋಚಿಸೋದಕ್ಕೆ ಶುರು ಮಾಡಿದ್ಲು ಸುರಕ್ಷಾ. ಹೆಚ್ಚು ಹೊತ್ತು ಒಂದೇ ವಿಷಯದ ಬಗ್ಗೆ ಯೋಚಿಸಿದ್ರಿಂದ ತಲೆನೋವು ಮೆಲ್ಲನೆ ಆರಂಭವಾಗಲು, ಬೆರಳುಗಳಿಂದ ಹಣೆ ಮೇಲೆ ಮೆಲ್ಲನೆ ಒತ್ತುತ್ತಾ ಬೆನ್ನೋವು ಕೂಡ ಅನಿಸಲು ಹಾಗೆ ಮಂಚದ ಮೇಲ್ವರೆಗೆ ಕಣ್ಣು ಮುಚ್ಕೊಂಡ್ಲು ಸುರಕ್ಷಾ. ಇನ್ನು ರಾಮಕೃಷ್ಣ ಅವರು ರೂಮಿಗೆ ಹೋಗುತ್ತಲೇ ಲಲಿತಾ ಅವರವ್ರನ್ನ ಕೋಪದಿಂದ ನೋಡ್ತಾ, ಏನ್ರಿ ನೀವು ಮಾಡ್ತಾ ಇರೋ ಕೆಲಸ, ಯಾಕೆ ಬೇಡ ಅಂತ ಕೆಲಸವನ್ನೇ ಪದೇ ಪದೇ ಮಾಡ್ತಾ ನಮ್ಮ ಮಗಳ ಆರೋಗ್ಯವನ್ನು ಅಪಾಯಕ್ಕೆ ತಳ್ತಾ ಇದ್ದೀರಿ ಅಂದರು ಸಿಟ್ಟಿನಿಂದ. ಏನು ಲಲಿತಾ ನೀನು ಹೇಳ್ತಾ ಇರೋದು, ನಾನು ನಮ್ಮ ಮಗಳ ಆರೋಗ್ಯವನ್ನು ಯಾಕೆ ಅಪಾಯಕ್ಕೆ ಸಿಲುಕಿಸ್ತೀನಿ, ಇಲ್ದಿದ್ರೆ ಇನ್ನೇನ್ರಿ. ಈಗ ಸುರಕ್ಷಾ ಅತಿಯಾಗಿ ಯೋಚನೆ ಮಾಡಿದ್ರೆ ಆ ಪರಿಣಾಮ ಅವಳು ಹೊಟ್ಟೆಯಲ್ಲಿರೋ ಮಗುವಿನ ಆರೋಗ್ಯದ ಮೇಲೆ ಮಾತ್ರ ಅಲ್ಲ, ನಮ್ಮ ಮಗಳ ಆರೋಗ್ಯದ ಮೇಲೂ ಪ್ರಭಾವ ಬೀರುತ್ತೆ ಅಂತ ಹೇಳಿದಾರಲ್ವಾ ಅಂದರು ಲಲಿತಾ. ಯಾರು ಅವನಾ? ಅಂದರೆ ಅವನು ಹೇಳ್ತಾ ಇರೋದನ್ನು ನೀನು ನಂಬ್ತಿದೀಯ ಲಲಿತಾ? ಇದೆಲ್ಲವನ್ನು ಅವನು ಬೇಕಂತಲೇ ಮಾಡ್ತಿದ್ದಾನೆ ಅಂತ ರಾಮಕೃಷ್ಣ ಹೇಳ್ತಾ ಇರುವಾಗಲೇ, ಸಾಕು ನಿಲ್ಲಿಸಿ ಇನ್ನು ನಿಮ್ಮ ಹಠಾನ. ಎಷ್ಟು ಹೊತ್ತು ನೀವು ಅಂದ್ಕೊಳ್ತಿರೋದು ಸತ್ಯ ಅಂತ ಅಂದ್ಕೊಳ್ತೀರಿ, ಆದರೆ ಸತ್ಯ ಏನಂತ ಒಂದು ಸಲವೂ ಯಾಕೆ ಯೋಚಿಸ್ತಿಲ್ಲ ನೀವು? ಸಾಮ್ರಾಟ್ ಹೇಳಿದ್ದಾನೆ ಅಂತ ಮಾತ್ರ ಅಲ್ಲ, ನೀವು ಕೂಡ ನಿಮಗೆ ತಿಳಿದಿರೋ ವೈದ್ಯರನ್ನು ಕೇಳಿದ್ದೀರಿ ಅಲ್ವಾ, ಕನಿಷ್ಠ ಅವರು ಹೇಳಿದನಾದರೂ ನಂಬೇಕಲ್ವೇ, ಅದನ್ನು ಯಾಕೆ ನಂಬೋದಕ್ಕೆ ಸಾಧ್ಯ ಆಗ್ತಿಲ್ಲ ನಿಮಗೆ ಅಂತ ಆವೇಶವಾಗಿ ಕೇಳಿದ್ರು ಲಲಿತಾ ಅವರು. ಯಾಕಂದರೆ ನಿಜಕ್ಕೂ ಆ ಪರೀಕ್ಷೆಗಳನ್ನ ಕೂಡ ಅವನೇ ಮಾಡಿಸಿದ್ದಾನೆ, ಯಾಕಂದರೆ ಆ ವರದಿಗಳನ್ನ ಕೂಡ ಅವನೇ ಸೃಷ್ಟಿಸಿದ್ದಾನೆ, ಅದಕ್ಕೆ ಅವುಗಳ ಮೇಲೆ ನನಗೆ ನಂಬಿಕೆ ಇಲ್ಲ ಅಂದರು ರಾಮಕೃಷ್ಣ ಅವರು. ಅಂದರೆ ನಿಮಗೆ ನಂಬಿಕೆ ಬರೋವರೆಗೆ ಹೀಗೆ ಮಾಡ್ತಿರ್ತೀರಾ, ಅಷ್ಟರೊಳಗೆ ಮಗಳಿಗೆ ಏನಾದರೂ ಆದರೆ ಅಂತ ಕೇಳಿದ್ರು ಲಲಿತಾ. ಲಲಿತಾ ಹುಚ್ಚುಚ್ಚಾಗಿ ಮಾತಾಡಿದ್ರೆ ಸಾಯಿಸ್ಬಿಡ್ತೀನಿ, ನಾನಿರುವಾಗ ನನ್ನ ಮಗಳಿಗೇನೂ ಆಗಲ್ಲ ಅಂದರು ರಾಮಕೃಷ್ಣ ಅವರು ಕೋಪದಿಂದ. ಅದೇನ್ರಿ ನಾನು ಹೇಳ್ತಾ ಇರೋದು, ಅವಳಿಗೇನು ಆಗಬಾರ್ದು ಅನ್ನೋದೇ ನನ್ನ ಪ್ರಯತ್ನ ಕೂಡ. ನೀವು ಅವಳಿಗೆ ತಂದೆಯಾದರೆ ನಾನು ಅವಳನ್ನ 9 ತಿಂಗಳು ಹೊಟ್ಟೆಯಲ್ಲಿ ಹೊತ್ತು ಕಷ್ಟವಾದ ಹೆರಿಗೆ ನೋವನ್ನು ಇಷ್ಟಪಟ್ಟು ಸಹಿಸಿ ಹೆತ್ತ ತಾಯಿ ನಾನು. ನಿಮಗೆ ಅವಳ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅದರ 2ರಷ್ಟು ಪ್ರೀತಿ ಇರೋ ತಾಯಿ ನಾನು. ಆದರೆ ನನಗೆ ನಮ್ಮ ಮಗಳ ಮೇಲೆ ಪ್ರೀತಿ ಜೊತೆ ಅದಕ್ಕಿಂತ ಮಿಗಿಲಾಗಿ ಅವಳ ಆರೋಗ್ಯದ ಬಗ್ಗೆ ಜವಾಬ್ದಾರಿಯೂ ಇದೆ. ಅದಕ್ಕೆ ನಾನು ಹೀಗೆ ಯೋಚಿಸೋದಕ್ಕೆ ಸಾಧ್ಯವಾಗ್ತಾ ಇದೆ. ಒಂದು ಮಗುವಿನ ತಾಯಿಯಾದಕ್ಕೆ ಇನ್ನೊಂದು ಮಗುವಿನಿಂದ ದೂರವಾದ ತಾಯಿಯ ನೋವು ಅರ್ಥ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಕೆಲವು ದಿನ ವೈಶಾಲಿಯವರಿಗಾಗಿ ಸುಮ್ಮನಿರೋದಕ್ಕೆ ಹೇಳ್ತಾ ಇದ್ದೀನಿ ಅಂದರು ಆವೇಶದಿಂದ ಲಲಿತಾ. ಅಂದರೆ ಆಕೆ ಪ್ರಾಣಕ್ಕಾಗಿ ನನ್ನ ಮಗಳ ಪ್ರಾಣವನ್ನು ಅವನಿಗೆ ಬಿಟ್ಕೊಡ್ಬೇಕಂತೀಯಾ ಅಂತ ಅದಕ್ಕಿಂತ ಆವೇಶದಿಂದ ಕೇಳಿದ್ರು ರಾಮಕೃಷ್ಣ ಅವರು. ರಾಮಕೃಷ್ಣ ಅವರು ಕಿರುಚಾಟಕ್ಕೆ ಲಲಿತಾ ಅವರಿಗೆ ಕೋಪ ಬರ್ತಿದ್ರು. ಅದನ್ನು ಹತ್ತಿಕ್ತ ಸಾಧ್ಯವಾದಷ್ಟು ಮೆಲ್ಲಗೆ, ಇಲ್ಲಿ ನನಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ, ಒಂದು ಸಲ ಸ್ಪಷ್ಟವಾಗಿ ಹೇಳ್ತೀರಾ ಅಂದರು ಲಲಿತಾ. ಏನದು ಅನ್ನುವಂತೆ ಕೋಪದಿಂದ ನೋಡಿದ್ರು ರಾಮಕೃಷ್ಣ ಅವರು. ಸುರಕ್ಷಾಳನ್ನು ಇಲ್ಲಿ ಕರ್ಕೊಂಡು ಬರೋದರಿಂದ ಸಾಮ್ರಾಟ್ಗೆ ಬಂದ ಲಾಭ ಏನು? ಹೋಗಲಿ, ಸುರಕ್ಷಾಗೇನಾದರೂ ಮಾಡೋದರಿಂದ ಅವನಿಗೆ ಬರೋ ಲಾಭ ಏನು? ರಾಮಕೃಷ್ಣ ಅವರು ಮೌನವಾಗಿದ್ದಾಗ, ನೀವು ಹೇಳ್ತಿದ್ದೀರಲ್ಲ ನಕಲಿ ವರದಿ ಅಂತ,
ಹಾಗೆ ಸೃಷ್ಟಿಸೋದ್ರಿಂದ ಅವನಿಗೇನಾದರೂ ಲಾಭ ಇದೆಯಾ? ಸುರಕ್ಷಾ ಹೊಟ್ಟೆಯಲ್ಲಿ ಬೆಳೀತಾ ಇರೋದು ಅವನ ರಕ್ತವೇ ಅಲ್ವಾ? ಹಾಗಿರುವಾಗ ತನ್ನ ಮಗುವಿಗೆ ಇಲ್ಲದ ಕಾಯಿಲೆಯನ್ನು ಅವನು ಯಾಕೆ ಸೃಷ್ಟಿಸ್ತಾನೆ? ಲಲಿತಾ ಅವರು ಸಾಮ್ರಾಟ್ ಪರವಾಗಿ ಮಾತಾಡ್ತಾ ಇದ್ದರೆ ಬರ್ತಿದ್ದ ಕೋಪಕ್ಕೆ ಮುಷ್ಟಿ ಹಿಡಿಯುತ್ತಾ, ಅಂದರೆ ನೀನೇನು ಸಾಬೀತು ಮಾಡೋದಕ್ಕೆ ನೋಡ್ತಿದ್ಯಾ ಲಲಿತಾ? ಅವನು ನನ್ನ ಮಗಳ ವಿಷಯದಲ್ಲಿ ಮಾಡಿದ ತಪ್ಪಲ್ವಾ ಅಂತ ಕೇಳಿದರು ರಾಮಕೃಷ್ಣ. ಲಲಿತಾ ಅವರು, ನಾನು ಹಾಗನ್ಲಿಲ್ವಲ್ಲ, ನಿಜವೇ ಅವನು ಮಾಡಿದ ತಪ್ಪೇ, ನಾನು ಅದನ್ನಿಲ್ಲ ಅನ್ನಲ್ಲ. ಆದರೆ ಆ ತಪ್ಪು ತಿಳ್ಕೊಂಡು ಅವನು ಪ್ರಾಯಶ್ಚಿತ ಮಾಡ್ಕೊಳ್ತಿದ್ದಾನೆ, ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತಿದ್ದೀನಿ. ಒಂದ್ಸಲ ಸಾಮ್ರಾಟ್ ಪರಿಸ್ಥಿತಿಯಲ್ಲಿ ನೀವಿದು ಯೋಚಿಸಿ, ಎಷ್ಟು ಸಂತೋಷದಿಂದ ಸಾಕ್ತಿದ್ದ ಅವನ ಜೀವನದಲ್ಲಿ ಕೇವಲ ಒಬ್ಬರಿಂದ ಅವನಿಗೆ ಎಷ್ಟೋ ಇಷ್ಟವಾದ ತಮ್ಮ ದೂರಾಗಿ ಹೆತ್ತ ತಾಯಿ ಹಾಸಿಗೆ ಹಿಡಿದು ಪ್ರಾಣ ಇದ್ದರೂ ಜೀವವಿಲ್ಲದ ಶವದಂತೆ ಬಿದ್ದಿದ್ದಾರೆ. ಹೆಂಡತಿಯನ್ನು ಆ ಸ್ಥಿತಿಯಲ್ಲಿ ನೋಡ್ತಾ ಪೂರ್ತಿಯಾಗಿ ಖಿನ್ನತೆಗೊಳಗಾಗಿ ಜೀವನದ ಮೇಲೆ ಆಸೆ ಕಳ್ಕೊಂಡು ನಿರಾಶೆಯಲ್ಲಿ ಬದುಕ್ತಿರೋ ತಂದೆ. ಇದೆಲ್ಲ ಕೇವಲ ಅಂದರೆ ಕೇವಲ ಒಬ್ಬರಿಂದಲೇ ಅಂತ ತಿಳಿದರೆ ಆ ಪರಿಸ್ಥಿತಿಯಲ್ಲಿರೋ ಯಾರಾದರೂ ಮೇಲ್ನೋಟಕ್ಕೆ ಕಾಣೋದನ್ನೇ ನೋಡ್ತಾರೆ. ಆದರೆ ಸತ್ಯಾಸತ್ಯತೆಗಳ ಬಗ್ಗೆ ಆಳವಾಗಿ ಯೋಚಿಸಿ ಸಮಾಧಾನವಾಗಿ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ. ಅದು ಮನುಷ್ಯನ ಸಹಜ ಗುಣ. ಹಾಗೆ ತನ್ನ ಕುಟುಂಬವನ್ನು ಆ ಕಾರಣವಾಗಿ ಚೂರು ಮಾಡಿದವ್ರನ್ನ ಶಿಕ್ಷಿಸಬೇಕು ಅಂತ ಅಂದ್ಕೊಳ್ತಾರೆ ಹೊರತು ಆವೇಶದಲ್ಲಿರೋನು ಅದಕ್ಕಿಂತ ಇನ್ನೂ ಆಳವಾಗಿ ಯೋಚಿಸೋದಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಮಾಡಿದ್ದಾನೆ ಸಾಮ್ರಾಟ್ ಕೂಡ. ಆದರೆ ಇಲ್ಲಿ ವಿಧಿ ಕೇವಲ ನಮ್ಮ ಮಗಳಿಗೆ ಮಾತ್ರ ಅಲ್ಲ, ಸಾಮ್ರಾಟ್ಗೆ ಕೂಡ ದಾರುಣವಾಗಿ ಮೋಸ ಮಾಡಿದೆ. ಕೊನೆಗೆ ತನ್ನ ಹಗೆ ತೀರಿಸ್ಕೊಂಡು ಅಪರಾಧಿನ ಶಿಕ್ಷಿಸ್ತೀನು ಅಂದ್ಕೊಂಡ ಸಮಯದಲ್ಲಿ ತಾನು ಶಿಕ್ಷೆ ನೀಡಿದ ಯಾವುದೇ ಪಾಪ ಅರಿಯದ ಅಮಾಯಕಿಗೆ ಅಂತ ತಿಳಿದ ಮೇಲೆ ಅದು ತಪ್ಪು ಅಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಹಾಗೆ ಮಾಡಬೇಕಾಯಿತು ಅಂತ ಹೇಳ್ತಾ ತಪ್ಪು ಒಪ್ಕೊಂಡು ಕ್ಷಮೆಯನ್ನು ಕೇಳ್ತಾ ಇದ್ದಾನೆ. ನೀವು ಹೇಳುವಂತೆ ನಮ್ಮ ಮಗಳಿಗೆ ಏನಾದರೂ ಮಾಡಬೇಕು ಅಂದ್ಕೊಳ್ಳೋವನು ಇಲ್ಲಿವರೆಗೆ ಕರ್ಕೊಂಡು ಬಂದು ಅವನೆಷ್ಟೊಂದು ಪ್ರೀತಿಸೋ ಪೋಷಕರ ಮುಂದೆ ತಪ್ಪು ಮಾಡಲು ಅಂದ್ಕೊಳ್ಳೋದಿಲ್ಲ. ಎಂಥ ನೀಚನಾದರೂ ತಂದೆ ತಾಯಿಯ ಮುಂದೆ ಯಾವ ಮಗುವು ತಪ್ಪು ಮಾಡೋದಿಲ್ಲ. ಇನ್ನು ನಮ್ಮ ಮಗಳನ್ನು ಇಲ್ಲಿವರೆಗೆ ಯಾಕೆ ಕರ್ಕೊಂಡು ಬಂದಿದ್ದಾನೆ ಅನ್ನೋದೇ ನಿಮ್ಮ ಸಂಶಯ ತಾನೆಯೇ? ಅವನು ನಮ್ಮ ಮಗಳನ್ನು ಅವನ ಜವಾಬ್ದಾರಿ ಅಂದ್ಕೊಂಡಿದ್ದಕ್ಕೆ ಆಕೆಯನ್ನು ಬಿಡದೆ ತನ್ನ ಜೊತೆ ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದಾನೆ. ಸುರಕ್ಷಾಳನ್ನು ಇಲ್ಲಿಗೆ ಕರೆತಂದರೆ ಅವನು ಮಾಡಿದ ತಪ್ಪು ಬಯಲಿಗೆ ಬಂದು ಅವನ ಘನತೆಗೆ ಮಾತ್ರ ಅಲ್ಲ, ಅವನ ತಾಯಿಯ ಪ್ರಾಣಕ್ಕೂ ಅಪಾಯ ಅಂತ ತಿಳಿದಿದ್ರೂ ಇಲ್ಲಿಗೆ ಸುರಕ್ಷಾಳನ್ನು ಕರ್ಕೊಂಡು ಬಂದಿದ್ದಾನೆ. ನಿಜ ಹೇಳಬೇಕಂದ್ರೆ ಸುರಕ್ಷಾಳನ್ನು ಇಲ್ಲಿ ಕರೆತರೋದ್ರಿಂದ ಅವನಿಗೆ ಬರೋ ಲಾಭಕ್ಕಿಂತ ನಷ್ಟವೇ ಹೆಚ್ಚು. ಎಲ್ಲೋ 7 ಸಮುದ್ರಗಳ ಆಚೆ ತಪ್ಪು ಮಾಡಿದವನು ತಾನೇ ಹೇಳಿದರೆ ಹೊರತು ತಾನು ತಪ್ಪು ಮಾಡಿದ್ದಾನೆ ಅಂತ ಯಾರಿಗೂ ತಿಳಿಯೋ ಸಾಧ್ಯತೆ ಇರಲಿಲ್ಲ. ಅಂಥದ್ರಲ್ಲಿ ಕೆಲಸ ಮಾಡಿಕೊಂಡು ಸುರಕ್ಷಾಳನ್ನು ಇಲ್ಲಿ ಕರೆತಂದು ದಿನ ಅವಳು ಮಾತುಗಳನ್ನ ಕೇಳ್ತಾ ನಿಮ್ಮಿಂದ ಬೈಗಳ ತಿಂತ ಸುರಕ್ಷಾಳ ಅಸಹ್ಯದ ಮಾತುಗಳನ್ನ ಸಹಿಸ್ಕೊಳ್ಬೇಕಾದ ಅಗತ್ಯ ಅವನಿಗಿಲ್ಲ. ನೀವು ನೋಡುತ್ತಲೇ ಇದ್ದೀರಿ ಈ ದಿನಗಳಲ್ಲಿ ಸಮಾಜದಲ್ಲಿ ಮನುಷ್ಯರು ಹೇಗಿದ್ದಾರೆ ಅಂತ. ಬೇಕಂತ ತಪ್ಪು ಮಾಡಿದವನು ಕೂಡ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡುವವನೇ ಹೊರತು ತಪ್ಪನ್ನು ನಿರ್ಭಯವಾಗಿ ಒಪ್ಕೊಂಡು ಆ ತಪ್ಪಿಗೆ ಶಿಕ್ಷೆ ಅನುಭವಿಸೋದಕ್ಕೆ ಸಿದ್ಧವಾಗಿ ಯಾರೂ ಇಲ್ಲ. ಅಂಥದ್ರಲ್ಲಿ ಅವನು ತಾನಾಗೆ ತಪ್ಪನ್ನು ತಿಳ್ಕೊಂಡು ಸುರಕ್ಷಾ ಮುಂದೆ ಅಷ್ಟು ಮಣಿದಿರಬೇಕಾದ ಅಗತ್ಯ ಇರಲಿಲ್ಲ. ಅವನಿಗೆ ಸುರಕ್ಷಾ ಮೇಲೆ ಪ್ರೀತಿ ಇಲ್ಲದಿರಬಹುದು, ಆದರೆ ಸುರಕ್ಷಾಳ ಬಗ್ಗೆ ಜವಾಬ್ದಾರಿ ಇದೆ. ಒಂದು ಹೇಳಿ, ಈಗ ಒಂದು ವೇಳೆ ಸಾಮ್ರಾಟ್ ತನ್ನ ತಪ್ಪು ತಿಳ್ಕೊಂಡು ಬಾರದೆ ಹೋಗಿದ್ರೆ ನಾವು ಏನು ಮಾಡ್ತಿದ್ವು? ನಮ್ಮ ಮಗಳ ಜೀವನ ಹಾಗೆ ಮದುವೆಯಾಗಿದೆ, ಒಂದು ಮಗುವನ್ನು ಹೆತ್ತವಳು ಅನ್ನೋ ಸಮಾಜದ ಅವಮಾನಗಳನ್ನು ಹೊರುತ್ತಾ ಜೀವನವಿಡೀ ಅವಳು ನೋವು ಅನುಭವಿಸ್ತಾ ಇರ್ತಾಳೆ ಹೊರತು ನಡೆದಿದ್ದನ್ನು ಮರೆತು ಬೇರೆ ಯಾರನ್ನಾದರೂ ತನ್ನ ಜೀವನಕ್ಕೆ ಆಹ್ವಾನಿಸಲು ಸಾಧ್ಯ ಇತ್ತೆ? ಅವಳ ಜೀವನದಲ್ಲಿ ಮತ್ತೆ ಮುಂದುವರಿಯೋದಕ್ಕೆ ಸಾಧ್ಯ ಇತ್ತಾ? ಏನು ಸಂತೋಷ ನೋಡಿದಾಳಂತ ನನ್ನ ಮಗಳ ಜೀವನ ಹಾಗೆ ಒಣಗಿ ಹೋಗಬೇಕು? ಮದುವೆಯಾಗದೆ ಮಗುವನ್ನು ಹೆತ್ತು ಹುಟ್ಟಿದ ಆ ಮಗುವನ್ನು ನೋಡ್ಕೊಳ್ತಾ ಜೀವನ ಪೂರ್ತಿ ಹಾಗೆ ಒಂಟಿಯಾಗಿ ಕಳಿಬೇಕಿತ್ತೆ? ತನಗಾಗಿ ಬೇರೆ ಯಾವುದೇ ಸಂತೋಷ ಇಲ್ಲದೆ ಒಂಟಿಯಾಗಿ ಅವಳ ಜೀವನ ಮುಗಿದು ಹೋಗಬೇಕೆ? ಹೀಗೇನಾ ನೀವು ನಿಮ್ಮ ಮಗಳನ್ನು ಜೀವನ ಪೂರ್ತಿ ನೋಡೋದಕ್ಕೆ ಬಯಸಿದ್ದು? ನಾನಂತೂ ಹಾಗೆ ನೋಡೋದಕ್ಕೆ ಬಯಸ್ತಿಲ್ಲ. ನನ್ನ ಮಗಳು ಯಾವಾಗಲೂ ಸಂತೋಷವಾಗಿ ನಗ್ತಾ ಜೀವನ ಪೂರ್ತಿ ಆನಂದವಾಗಿ ಕಳೀಲಿ ಅನ್ನೋ ತಾಯಿ ನಾನು. ನಾನು ಹೀಗೆ ಸಾಮ್ರಾಟ್ ಪರವಾಗಿ ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ಕೋಪ ಬರ್ತಿರಬಹುದು, ಆದರೆ ನಾನು ಅವನ ಪರವಾಗಿ ಮಾತಾಡ್ತಿಲ್ಲ. ವೈಶಾಲಿಯವರ ಪ್ರಾಣವನ್ನು ದೃಷ್ಟಿಯಲ್ಲಿಟ್ಕೊಂಡು ಕೆಲವು ದಿನ ಸುಮ್ಮನಿರೋದಕ್ಕೆ ಹೇಳ್ತಿದ್ದೀನಿ. ನನ್ನ ಮಗಳ ಜೀವನವನ್ನು ದೃಷ್ಟಿಯಲ್ಲಿಟ್ಕೊಂಡು ಹೀಗೆ ಮಾತಾಡ್ತಿದ್ದೀನಿ. ನನ್ನ ಮಗಳ ಭವಿಷ್ಯ ಎಂದಿಗೂ ಹೀಗೆ ಅಳುತ್ತಾ ಒಣಗಿ ಹೋಗದಂತೆ ಇರೋದಕ್ಕೆ ಹೀಗೆ ಮಾತಾಡ್ತಾ ಇದ್ದೀನಿ. 10 ದಿನಗಳಲ್ಲಿ ಸಾಮ್ರಾಟ್ ಮೇಲೆ ಏನು ನಂಬಿಕೆ ಅಂತ ನೀವು ಅಂದ್ಕೊಳ್ಬಹುದು, ಆದರೆ ನನಗೆ ಅವನು ಸತ್ಯ ಒಪ್ಕೊಂಡು ಕ್ಷಮೆ ಯಾಚಿಸಿದಾಗ ಅವನ ಕಣ್ಣಲ್ಲಿ ಪ್ರಾಮಾಣಿಕತೆ ಕಾಣ್ತು. ತಪ್ಪು ಮಾಡಿದ್ದೀನಿ ಅನ್ನೋ ಪ್ರಾಯಶ್ಚಿತ ಕಾಣ್ತು.
ಒಂದು ಸಲ ನೀವು ಕೂಡ ಸಾಮ್ರಾಟ್ ಕಡೆಯಿಂದ ಯೋಚಿಸಿ ನೋಡಿ. ಹಾಗಂತ ಈಗಲೇ ಅವನು ಯಾವುದೇ ತಪ್ಪು ಮಾಡಿಲ್ಲ ಅಂತ ಅವನನ್ನು ನೆತ್ತಿ ಮೇಲೆ ಇಟ್ಕೊಳ್ಳಿ ಅಂತ ಹೇಳ್ತಿಲ್ಲ. ಕೆಲವು ದಿನ ತಾಳ್ಮೆಯಿಂದ ಇರಿ ಅಂತ ಹೇಳ್ತಿದ್ದೀನಿ. ಈ ಕೆಲವು ದಿನ ತಾಳ್ಮೆಯಿಂದ ಇದ್ದರೆ ನಮ್ಮ ಮಗಳ ಜೀವನದಲ್ಲಿ ಏನಾದರೂ ಬದಲಾವಣೆ ಬರಬಹುದೇನೋ. ಅದು ನಾನು ಬಯಸ್ತಾ ಇರೋದು ಆಗಬಹುದೇನೋ. ಇದೇ ನನ್ನ ಸ್ವಾರ್ಥ. ಕೇವಲ ನನ್ನ ಮಗಳ ಸಂತೋಷವನ್ನು ಮಾತ್ರ ಬಯಸಿರೋ ಒಬ್ಬ ತಾಯಿ ಸ್ವಾರ್ಥ. ಒಂದು ವೇಳೆ ಅದೇ ನಡೆದು ನಮ್ಮ ಮಗಳು ಸುಖವಾಗಿದ್ದರೆ, ಅವರ ಕುಟುಂಬದಲ್ಲಿ ಮತ್ತೆ ಬಂದ ಸಂತೋಷಗಳನ್ನ ನೋಡಿದ್ರಿಂದ ವೈಶಾಲಿ ಅವರ ಆರೋಗ್ಯ ಗುಣಮುಖವಾಯಿತೆ ಅಂತ ಅಂದ್ಕೊಳ್ಳಿ, ಒಂದು ಪ್ರಾಣವನ್ನು ಉಳಿಸಿದಂತಾಗುತ್ತೆ. ನಾನು ಹೇಳಬೇಕಾದದ್ದು ನನಗೆ ಅನಿಸಿದ್ದನ್ನು ಹೇಳಿದ್ದೀನಿ. ಒಂದು ಸಲ ನಾನು ಹೇಳಿದ ದೃಷ್ಟಿಯಲ್ಲಿ ಯೋಚಿಸಿ ನೋಡಿ ಅಂತ ಹೇಳಿ ಹೊರಗೆ ಹೊರಟು ಹೋದರು ಲಲಿತಾ ಅವರು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಮುಂಚಿತವಾಗಿ ನೋಡಲು ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ.